ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಜಲಾಶಯಗಳಲ್ಲಿ ನೀರಿನ ಮಟ್ಟ ಯಾವ ರೀತಿ ಆಗಿದೆ ಅನ್ನುವಂತಹ ಡಾಟಾ ಸಿಕ್ಕಿದೆ. ಅದರ ಪ್ರಕಾರವಾಗಿ ನೋಡ್ತಾ ಹೋಗೋಣ. ನದಿಯ ಗರಿಷ್ಠ ಮಟ್ಟ ಯಾವ ರೀತಿ ಆಗಿದೆ, ಇವತ್ತಿನ ಮಟ್ಟ, ಒಳಹರಿವು ಹೇಗೆ ಅನ್ನೋದಾಗಿ. ಇನ್ನು KRS ನದಿ ಗರಿಷ್ಠ ಮಟ್ಟ ಅಂತ ಹೇಳಿದ್ರೆ 124.80 ಇದೆ. ಇವತ್ತಿನ ಮಟ್ಟ 109.55. ಒಳಹರಿವು 2069. ಇನ್ನು ಹೊರಹರಿವು 3186. ಹಾಗೆ ಹಾರಂಗಿ ಜಲಾಶಯದ ನೀರಿನ ಮಟ್ಟ ಗರಿಷ್ಠ ಮಟ್ಟ 2859. ಇವತ್ತಿನ ಮಟ್ಟ 2858.27. ಇನ್ನು ಒಳಹರಿವು 2928. 2387 ಹೊರಹರಿವು ಇದೆ. ಇನ್ನು ಕಬಿನಿ ಜಲಾಶಯದ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಗರಿಷ್ಠ ಮಟ್ಟನೇ 2284. ಅದರಲ್ಲಿ ಇವತ್ತಿನ ಮಟ್ಟ 2279. ಒಳಹರಿವು 7800 ಆಗಿದ್ದು 13000 ಹೊರಹರಿವು. ಹೇಮಾವತಿ ಜಲಾಶಯದಲ್ಲಿ ನೋಡ್ತಾ ಹೋಗೋದಾದ್ರೆ 2922 ಗರಿಷ್ಠ ಅಡಿ ಇದೆ. ಅದರಲ್ಲಿ ಇವತ್ತಿನ ಮಟ್ಟ 2916. 3903 ಒಳಹರಿವು ಇದ್ರೆ 5875 ಹೊರಹರಿವು. ಇನ್ನು ಲಿಂಗನಮಕ್ಕಿ ಜಲಾಶಯದಲ್ಲೂ ಕೂಡ ಇದೇ ರೀತಿಯಾಗಿ ಇವತ್ತಿನ ನೀರಿನ ಮಟ್ಟ ಹೇಗಿದೆ ಅಂತ ನೋಡ್ತಾ ಹೋಗೋದಾದ್ರೆ ಗರಿಷ್ಠ ಮಟ್ಟ ಬಂದು 1819 ಇದೆ. ಇವತ್ತಿನ ಮಟ್ಟ 1794 ಇದು. ಒಳಹರಿವು 11191. ಇನ್ನು ಹೊರಹರಿವು 2022 ಅನ್ನೋದು ತಿಳಿದು ಬಂದಿದೆ. ಇದೇ ರೀತಿಯಾಗಿ KRS, ಹಾರಂಗಿ, ಕಬಿನಿ, ಮಲಪ್ರಭುವನ್ನು ನೋಡ್ತಾ ಹೋಗೋದಾದ್ರೆ ಗರಿಷ್ಠ ಮಟ್ಟ 2079 ಇದೆ. ಇವತ್ತಿನ ಮಟ್ಟ 2066. ಒಳಹರಿವು ಬಂದು 2842. ಹೊರಹರಿವು 1444. ಇನ್ನು ತುಂಗಭದ್ರಾ ನದಿ ಗರಿಷ್ಠ ಮಟ್ಟ 1633 ಇದ್ರೆ 1629 ಇವತ್ತಿನ ಮಟ್ಟ. ಅದೇ ರೀತಿ ಒಳಹರಿವು 14923. ಹೊರಹರಿವು 7885. ಇನ್ನು ಆಲಮಟ್ಟಿ 519 ಗರಿಷ್ಠ ಮಟ್ಟ ಇರೋದು. ಆಲಮಟ್ಟಿ ಡ್ಯಾಮ್ 519 ಗರಿಷ್ಠ ಮಟ್ಟ ಇರೋದು. ಅದೇ ರೀತಿಯಾಗಿ 519 ಇವತ್ತಿನ ಮಟ್ಟ. 33750 ಒಳಹರಿವು ಇದೆ. 24000 ಹೊರಹರಿವು ಇದೆ. ಇನ್ನು ನಾರಾಯಣಪುರ 492.25 ಗರಿಷ್ಠ ಮಟ್ಟ ಅನ್ನೋದು ತಿಳಿದು ಬಂದಿದೆ. ಇನ್ನು 492.25 ಕೂಡ ಇವತ್ತಿನ ಮಟ್ಟ, ಅಂದರೆ ಗರಿಷ್ಠ ಮಟ್ಟ ಹಾಗೆ ಇವತ್ತಿನ ಮಟ್ಟ ಸೇಮ್ ಇದ್ದು. 24000 ಒಳಹರಿವು, 16440 ಹೊರ ಹರಿವು ಇದೆ.